ನಕ್ಸಲರನ್ನ ಮುಖ್ಯ ವಾಹಿನಿಗೆ ತರುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ದಾರೆ. ಅವರ ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲೇ ನೆನ್ನೆ ಶರಣಾಗತಿಯಾಗಿದೆ 6 ನಕ್ಸಲರು. ಆಡಳಿತ ವೈಫಲ್ಯದ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡುತ್ತಿದ್ದ ಹಿನ್ನೆಲೆ ಇಲ್ಲ ಯಶಸ್ವಿಯಾದ್ರು ಅಂತ ಹೇಳ್ಬೋದು ಸಿದ್ದರಾಮಯ್ಯನವರು. ಆಡಳಿತ ಪಕ್ಷ ಎಷ್ಟು ಟೀಕೆ ಮಾಡಿದ್ರು, ಮುಖ್ಯವಾಹಿನಿಗೆ ಕರೆ ತರುವಲ್ಲಿ ಯಶಸ್ವಿಯಾದ್ರು. ಅವರ ಸಮ್ಮುಖದಲ್ಲೇ ಶರಣಾಗತಿ ಕೂಡ ಆಗಿದೆ. ನಕ್ಸಲರ ಶರಣಾಗತಿಯಾಗಿರೋದು. ಆಡಳಿತ ವೈಫಲ್ಯದ ಬಗ್ಗೆ ವಿಪಕ್ಷಗಳು ಟೀಕೆ ಟಿಪ್ಪಣಿ ಮಾಡ್ತಾನೇ ಬರ್ತಾ ಇದ್ರು. ಟಕ್ಕರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಕ್ಸಲರ ಶರಣಾಗತಿ ಮೂಲಕ ಸರಿಯಾಗೇ ತಿರುಗೇಟನ್ನ ಕೊಟ್ಟಿದ್ದಾರೆ ವಿಪಕ್ಷಗಳಿಗೆ. ನಕ್ಸಲ್ ಮುಕ್ತ ಕರ್ನಾಟಕ ಮಾಡಿದ ಹೆಗ್ಗಳಿಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಕೆ. ಸಿಎಂ ಸಮ್ಮುಖದಲ್ಲೇ 6 ಮಂದಿ ನಕ್ಸಲರು ಶರಣಾಗಿದ್ದಾರೆ. ಚಿಕ್ಕಮಗಳೂರಿನ ಡಿಸಿ ಮುಂದನೆ ಶರಣಾಗ್ತೀವಿ ಅಂತ ಹೇಳಿದ್ರು. ನಿನ್ನೆ ಶರಣಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ. ಒಂದು ಐತಿಹಾಸಿಕ ಗಳಿಗೆ ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ನೀವು ಗಮನಿಸಬಹುದು. ಅವರಿಗೆ ಸ್ವಾಗತ ಕೂಡ ಮಾಡಿರೋದು ಮುಖ್ಯವಾಹಿನಿಗೆ. ಸಿದ್ದರಾಮಯ್ಯ ನಕ್ಸಲ್ ಮುಕ್ತ ಕರ್ನಾಟಕ ಮಾಡುವಲ್ಲಿ ಯಶಸ್ವಿಯಾದ ಸಿದ್ದರಾಮಯ್ಯ. ಎಲ್ಲ ರಾಜ್ಯದ ಸರ್ಕಾರ ಪರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಟೀಮ್ಗೆ, ಏನು ನಮ್ಮ ನೆಕ್ಸ್ಲೈಟ್ ಟೀಮ್ ಅವರೆಲ್ಲರೂ ಕೂಡ ಅಭಿನಂದಿಸ್ತೇವೆ. ಮಾಧ್ಯಮದವರು ಕೂಡ ತಾವು ಸಿಎಂ ಕಚೇರಿಗೆ ಕರೆಸಿ ಸಮಸ್ಯೆಗಳನ್ನ ಆಲಿಸಿ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ಕೊಟ್ಟರು. ಈ ಮೂಲಕ ಆಡಳಿತ ವೈಫಲ್ಯದ ಬಗೆಗೆ ಏನ್ ಟೀಕೆ ಟಿಪ್ಪಣಿ ಮಾಡಿದ್ರು ಅವ್ರಿಗೆ ಸರಿಯಾಗಿ ಕೌಂಟರ್ ಅನ್ನ ಕೊಟ್ರು. ಜೊತೆಗೆ ಪ್ರಗತಿಪರ ವರ್ಗದ ವಿಶ್ವಾಸವನ್ನ ಸಿದ್ದರಾಮಯ್ಯನವರು ಗಳಿಸಿದ್ದಾರೆ. ಈಗ ಬಹು ದಶಕಗಳಿಂದ ಸಮಾಜಕ್ಕೆ ಮಾರಕವಾಗಿತ್ತು ನಕ್ಸಲಿಸಂ. ವಿಕ್ರಮ್ ಗೌಡ ಹತ್ಯೆ ಆದ ನಂತರ ಎಲ್ಲವ್ರನ್ನ ಕರೆ ತರುವಲ್ಲಿ ಯಶಸ್ವಿಯಾದ್ರು ಅಂತ ಹೇಳ್ಬೋದು. ಅವತ್ತೇ ಕರೆ ಕೊಟ್ಟಿದ್ರು, ಸರೆಂಡರ್ ಆಗಿ ಎಲ್ರು ಅಂತ ಹೇಳಿ. ಈಗ ಫೈನಲಿ ಕರೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯನವರು. 20 ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳವಳಿ, ಮಾವೋ ನಕ್ಸಲ್ ಚಳವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇದ್ಕೊಂಡು ಚಳವಳಿ ಮಾಡ್ತಾ ಇದ್ದಂತ 6 ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದ್ದರಿಂದ ಇವತ್ತು 6 ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ
ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ, ಉಪಮುಖ್ಯಮಂತ್ರಿಗಳ ಮುಂದೆ, ಮತ್ತೆ ಗೃಹ ಸಚಿವರು ಇವ್ರ ಮುಂದೆ, ಮತ್ತೆ KJ ಜಾರ್ಜ್ ಅವರು, ಈಶ್ವರ್ ಅವರು, ಸುಧಾಕರ್ ಅವರು, ಇವರೆಲ್ಲರೂ ಕೂಡ ಇದ್ದಾರೆ, ಮಂತ್ರಿಗಳು, ಶಾಸಕರುಗಳು ಕೂಡ ಇದ್ದಾರೆ. ಇವರೆಲ್ಲರ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ. ಅವರ ಹೆಸರುಗಳು, ಶರಣಾಗಿರತಕ್ಕಂಥವ್ರ ಹೆಸರುಗಳು: ಲತಾ ಮುಂಡುಗಾರು, ಚಿಕ್ಕಮಗಳೂರು ಜಿಲ್ಲೆ; ಸುಂದರಿ ಕುತ್ಲೂರು, ದಕ್ಷಿಣ ಕನ್ನಡ ಜಿಲ್ಲೆ. ಎ ವರ್ಗ, ಬಿ ವರ್ಗ ಅಂತ ಮಾಡೋದಲ್ಲ, ಸಿ ವರ್ಗ. ತಮ್ಮೆಲ್ಲರಿಗೂ ಕೂಡ ಈ ಐತಿಹಾಸಿಕವಾದಂತಹ ಮಾಧ್ಯಮ ಗೋಷ್ಠಿಗೆ ಸ್ವಾಗತ ಮಾಡ್ತೇನೆ. ಸ್ವಲ್ಪ ಶಾಂತಿಯಿಂದ, ನೀವು ಇಷ್ಟೊಂದು ಜೋರ ಕೂಗಾಡ್ತೀರಾ ಅಂತ ಇವತ್ತೇ ಗೊತ್ತಾಯ್ತು. ಆದ್ರಿಂದ ಸ್ವಲ್ಪ ಶಾಂತಿಯನ್ನ ಕಾಪಾಡಿಕೊಳ್ಳಿ. ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡುವಂತ ಏನು ಸರ್ಕಾರದ ನೀತಿ ನಿಯಮಗಳಿತ್ತು, ಅದಕ್ಕೆ ಸ್ಪಂದಿಸಿದಂತ ನಮ್ಮ ಸಮಿತಿ, ನಕ್ಸಲ್ ಶರಣಾಗತಿಯ ಸಮಿತಿ, ಅವರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಕಳೆದ ಅನೇಕ ವರ್ಷಗಳು ಈ ನಕ್ಸಲರನ್ನ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು 6 ಜನ ನಕ್ಸಲರು ನಮ್ಮ ಸಮಿತಿಯವರ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ, ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳ ಏನು ಕರೆಗೆ ಹೋಗೊಟ್ಟು ಸ್ಪಂದಿಸಿದ್ದಾರೆ. ಅವರು 6 ಜನರು ಕೂಡ ಇವತ್ತು ಇಲ್ಲಿ ಶರಣಾಗತರಾಗಿದ್ದಾರೆ ಎನ್ನುವುದನ್ನ ಇವತ್ತು ತಾವೆಲ್ಲ ಇವತ್ತು ಗಮನಿಸ್ತೀರಿ ಅನ್ಕೊಳ್ತೇನೆ. ಅದರ ಜೊತೆ